ಯುಗಾದಿ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೇವು ಬೆಲ್ಲನ ಈ ಥರ ಮಾಡಿಬಿಟ್ಟು ಸೇವಿಸ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ಬೆಲ್ಲ ಹಾಗೂ ಬೇನೆ ಎಲೆಯನ್ನು ಬೇರೆ ಬೇರೆ ಮಾಡಿ ಸೇವನೆ ಮಾಡೋದು ಪದ್ಧತಿ ಇದೆ. ನಮ್ಮ ಕಡೆ ಬಿಸಿಲು ಜಾಸ್ತಿ ಆದ ಕಾರಣ ತಂಪು ಪಾನೀಯ ಥರ ಈ ತರಹದ ಬೇವನ್ನು ಮಾಡಿಬಿಟ್ಟು ಸೇವನೆ ಮಾಡ್ತೀವಿ. ಇದರಲ್ಲಿ ಎಲ್ಲ ತರಹದ ಹಣ್ಣುಗಳು ಹಾಗೂ ಬೇವಿನ ಚಂಪು ಬರುತ್ತೆ. ಗೋಡಂಬಿ, ದ್ರಾಕ್ಷಿ, ಆಮೇಲೆ ಜಾಜಿಕಾಯಿ ಎಲ್ಲವನ್ನು ಕರೆದ್ಬಿಟ್ಟು ಇದರಲ್ಲಿ ಹಾಕಿಬಿಟ್ಟು ಈ ಬೇವನ್ನು ತಯಾರಿಸ್ತೀವಿ. ಇದರಲ್ಲಿ ಬೆಲ್ಲ ಹಾಗೂ ವಿಧ ವಿಧವಾಗಿರ್ತಕ್ಕಂಥ ಹಣ್ಣು ಹಾಗೂ ಬೇವಿನ ಹಾಕಿಬಿಟ್ಟು ಈ ಬೇವನ್ನು ತಯಾರಿಸ್ತೇವೆ. ಇದರಲ್ಲಿ ನಾವು ಬೇವಿನ ಎಲೆಯನ್ನು ಹಾಕಲ್ಲ, ಬೇವಿನ ಹೂವುಗಳನ್ನು ಈ ಬೇವಿನಲ್ಲಿ ಹಾಕಿಬಿಟ್ಟು ಸೇವನೆ ಮಾಡ್ತೀವಿ. ವಿಧ ವಿಧ ಕಡೆಯಲ್ಲಿ ವಿಧ ವಿಧವಾಗಿ ಈ ಬೇವು ಬೆಲ್ಲವನ್ನು ಸೇವಿಸ್ತಾರೆ. ನಮ್ಮ ಕಡೆ ಬೇವು ಬೆಲ್ಲವನ್ನು ಈ ಥರ ಸೇವಿಸ್ತೀವಿ. ಯಾವ ಕಡೆ ಯಾವ ತರಹದ ಬೇವು ಬೆಲ್ಲವನ್ನು ಸೇವಿಸ್ತಾರೆ ಕಾಮೆಂಟ್ ಮಾಡಿ. ಅಲ್ಲಿವರೆಗೆ ಇದನ್ನು ಎಂಜಾಯ್ ಮಾಡಿ. ಶತಾಯ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ.